ಪಾಕಿಸ್ತಾನ ಮೇಲಿಂದ ಮೇಲೆ ಹೇಳುತ್ತೆ ನಾವು ಶಾಂತಿ ಕಾಪಾಡ್ತೀವಿ, ಭಯೋತ್ಪಾದನೆ ನಮ್ಮ ಜೊತೆಗಿಲ್ಲ, ಭಯೋತ್ಪಾದಕರು ಯಾರು ಇಲ್ಲ ಅಂತ. ವಿಪರ್ಯಾಸ ನೋಡಿ, ಪಾಕ್ ಸೇನೆಯ ಜೊತೆಗೇನೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಕಾಣಿಸ್ಕೊಂಡಿದ್ದಾನೆ. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಪಾಕಿಸ್ತಾನದ ಅಧಿಕೃತ ಸೇನೆಯ ಜೊತೆಗೆ ಕಾಣಿಸ್ಕೊಂಡಿದ್ದಾನೆ. ಪಾಕ್ ಸೇನೆಯ ಜೊತೆಗೆ ಕಾಣಿಸಿಕೊಂಡಿದ್ದಾನೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಕಣ್ಮುಚ್ಕೊಂಡ್ರು ಕುಳಿತರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಯುನೈಟೆಡ್ ನೇಷನ್ ಕಣ್ಮುಚ್ಕೊಂಡು ಕುಳಿತಿದೆಯಾ ಅನ್ನೋ ಪ್ರಶ್ನೆ. ಸೇನೆಯ ಜೊತೆಗೇನೆ ಈ ಉಗ್ರ ಕಾಣಿಸಿಕೊಂಡರೂ ಕೂಡ ಯಾಕೆ ಹೀಗೆ? ಜಾಗತಿಕ ಭಯೋತ್ಪಾದಕ ಅನ್ನುವಂಥ ಹಣೆಪಟ್ಟವನ್ನು ಕಟ್ಟಿಕೊಂಡಿದ್ದಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಜಗತ್ತಿಗೆ ಶಿಕ್ಷಿಸಲಿಕ್ಕೆ ಬೇಕಾದಂತಹ ವ್ಯಕ್ತಿ, ಭಯೋತ್ಪಾದಕ. ಆತ ಪಾಕ್ ಸೇನೆಯ ಸಿಬ್ಬಂದಿಯ ಜೊತೆಗೆ ಕಾಣಿಸ್ಕೊಂಡಿದ್ದಾನೆ. ನಿನ್ನೆ ಉಗ್ರರ ಅಂತಿಮ ಸಂಸ್ಕಾರ ಇತ್ತಲ್ಲ, ಸತ್ತವರನ್ನು ಮಣ್ಣು ಮಾಡಕ್ ಹೋಗಿದ್ರು ಪಾಕಿಸ್ತಾನದಲ್ಲಿ. ಆ ಅಂತಿಮ ಸಂಸ್ಕಾರದಲ್ಲಿ LET ಉಗ್ರ ಕಾಣಿಸ್ಕೊಂಡಿದ್ದಾನೆ. ಹಫೀಜ್ ಅಬ್ದುಲ್ ರೌಫ್ಗೆ ಬಿಗಿ ಭದ್ರತೆ ಕೊಟ್ಟಿದೆ ಪಾಕಿಸ್ತಾನ. ಲಷ್ಕರ್ ಎ ತೊಯ್ಬಾ ಈ ಉಗ್ರ ಸಂಘಟನೆಯ ಭಯೋತ್ಪಾದಕ ಕೀಚಕ ಹಫೀಜ್ ಅಬ್ದುಲ್ ರೌಫ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀನಿ. ಇವರು ಹೀಗೆ ಮೌನಾಚರಣೆನೋ ಅಥವಾ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದಾರಲ್ಲ, ಯಾರ್ದು? ಯಾರೋ ಸಾಮಾನ್ಯ ನಾಗರಿಕರು ಸತ್ತಿದ್ದಾರೆ? ಭಯೋತ್ಪಾದಕರ ಅಂತಿಮ ಸಂಸ್ಕಾರದಲ್ಲಿ ಪಾಕಿಸ್ತಾನದ ಸೇನೆ ಕಾಣಿಸಿಕೊಂಡಿದೆ, ಅವರೇ ಮಾಡಿದ್ದಾರೆ. ಇದರ ಜೊತೆಗೆ ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕ ಹಫೀಜ್ ಅಬ್ದುಲ್ ರೌಫ್ ಈತನಿಗೆ ಬಿಗಿ ಭದ್ರತೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗೆ 4 ಪಟ್ಟು ಹೆಚ್ಚು ಭದ್ರತೆಯನ್ನು ಕೊಟ್ಟಿದ್ರು ಅನ್ನುವಂಥ ಸುದ್ದಿಗಳು ಬಂದಿತ್ತು. 4 ಪಟ್ಟು ಭದ್ರತೆ. ಮತ್ತೆ ಪಾಕಿಸ್ತಾನ ಹೇಳುತ್ತೆ, ನಮ್ಮ ಬಳಿ ಯಾವ ಉಗ್ರರಿಲ್ಲ, ಉಗ್ರವಾದವನ್ನು ನಾವು ಪೋಷಣೆ ಮಾಡೋದಿಲ್ಲ, ಶಾಂತಿಯನ್ನ ಕದಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಲ್ಲ. ಈ ತರನಾದಂಥ ಹೇಳಿಕೆಯನ್ನು ಕೊಡುವಂತಹ ಕುತಂತ್ರಿ ಪಾಕಿಸ್ತಾನ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ಲು, ಇದಕ್ಕಿಂತ ಬೆಸ್ಟ್ ಸಾಕ್ಷಿ ಯಾವುದು ಬೇಕು ಹೇಳಿ? ಯಾವುದು ಬೇಕು? ಲಷ್ಕರ್ ಎ ತೊಯ್ಬಾ, ಐಸಿಸ್, ಜೈಷ್ ಎ ಮೊಹಮ್ಮದ್ ಇವರೆಲ್ಲರಿಗೂ ಕೂಡ ಇವರನ್ನ ಪೋಷಿಸ್ತಾ ಇರೋದೇ ಅವರು. ಈ ಹಫೀಜ್, ಲಷ್ಕರ್ ಎ ತೊಯ್ಬಾ ಹಫೀಜ್ ಅಬ್ದುಲ್ ರೌಫ್ ಅಂತಿಂತ ಉಗ್ರ ಅಲ್ಲ. IC-814 ಹೈಜಾಕ್ನ ಮಾಸ್ಟರ್ ಮೈಂಡ್ ಅಬ್ದುಲ್ ರೌಫ್. ಐಸಿಸ್ನ ದೊಡ್ಡ ಆಸ್ತಿಯಾಗಿದ್ದಾನೆ ಹಫೀಜ್ ಅಬ್ದುಲ್ ರೌಫ್. 10 ಹಲವು ಭಯೋತ್ಪಾದನಾ ಕೃತ್ಯದಲ್ಲಿ ಬೇಕಾಗಿದ್ದಾನೆ. ನಾನು ಬೆಳಗ್ಗೆ ನಿಮಗೆ ಇದನ್ನು ಹೇಳ್ತಾ ಇದ್ದೆ. ಭಾರತದ ಒಂದು ವಿಮಾನವನ್ನ ಹೈಜಾಕ್ ಮಾಡುತ್ತೆ ಪಾಕಿಸ್ತಾನ. ಭಾರತದ ಒಂದು ವಿಮಾನ IC-814 ಆ ವಿಮಾನವನ್ನ ಪಾಕಿಸ್ತಾನ ಹೈಜಾಕ್ ಮಾಡಿದ ನಂತರ ಭಾರತದ ನಾಗರಿಕರು ಪಾಕಿಸ್ತಾನದಲ್ಲಿರ್ತಾರೆ. ಅವಾಗ ಪಾಕಿಸ್ತಾನ ಹೇಳುತ್ತೆ, ನಿಮ್ಮ ನಾಗರಿಕರನ್ನು ನಾವು ಬಿಡಬೇಕು ಅಂತ ಹೇಳಿದ್ರೆ ಈ ಹಫೀಜ್ ಅಬ್ದುಲ್ ರೌಫ್ ಏನು ಭಾರತದ ಜೈಲಲ್ಲಿ ಇರ್ತಾನಲ್ಲ, ಅವನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುತ್ತೆ. ಅವನನ್ನು ಬಿಡುಗಡೆ ಮಾಡಬೇಕು ಅಂತ ಪಾಕಿಸ್ತಾನ ಹೇಳೋದು. ಭಾರತೀಯ ನಾಗರಿಕರ ಜೀವ ರಕ್ಷಣೆ, ಅವರನ್ನು ಕಾಪಾಡೋದು, ನಮ್ಮ ಒಂದು ವಿಮಾನ ಅವರಲ್ಲಿ ಸಿಕ್ಕಾಕೊಂಡಿದೆ, ನಾಗರಿಕರಿದ್ದಾರೆ. ಈ ಒಂದು ಕಾರಣನೋ ರಾಜಕೀಯ ಕಾರಣಕ್ಕಾಗಿ ಭಾರತ ಇವತ್ತು ಅಷ್ಟು ಪ್ರಬಲವಾಗಿರಲಿಲ್ಲ. ಇವತ್ತು ಆಗಿದ್ರೆ ಆ ಘಟನೆ ಬೇರೆ ಹಂತಕ್ಕೆ ಹೋಗ್ತಿತ್ತು. ನಾವು ವರ್ಧಮಾನ್ ಅವರನ್ನು ಹೆಂಗೆ ಕರೆದುಕೊಂಡು ಬಂದ್ವಿ, ಯಾವೆಲ್ಲ ಬೆಳವಣಿಗೆಗಳಾಯಿತು, ಪಾಕಿಸ್ತಾನ ಹೇಗೆ ಆ ವಿಚಾರದಲ್ಲಿ ಒಂಟಿ ಆಯಿತು, ಅದೆಲ್ಲ ಗೊತ್ತಿದೆ. ಅಭಿನಂದನ್ ವರ್ಧಮಾನ್
ಹಫೀಜ್ ಅಬ್ದುಲ್ ರೌಫ್ನನ್ನ ಅವತ್ತು ಭಾರತ ಬಿಡುಗಡೆ ಮಾಯಿತು. ಅವತ್ತು ನಮ್ಮ ವಿಮಾನ ವಾಪಸ್ ಭಾರತಕ್ಕೆ ಬಂತು. ಈ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಏನಿದಾನಲ್ಲ ಅವತ್ತು ಭಾರತದಿಂದ ಬಿಡುಗಡೆ ಆಗಿವೆ. ಪಾಕಿಸ್ತಾನ ಹೇಳ್ತಾ ಇದೆ ನಮ್ಮ ಬಳಿ ಇಲ್ವೇ ಇಲ್ಲ ಅಂತ. ವಿಪರ್ಯಾಸ ಅಂದ್ರೆ ನಿನ್ನ ಕಾಣಿಸ್ಕೊಂಡಿದ್ದಾನೆ. ಭಾರತಕ್ಕಷ್ಟೇ ಬೇಕಾ? ನೋ. ಯುನೈಟೆಡ್ ನೇಷನ್ ಅಮೆರಿಕಕ್ಕೆ ಬೇಕು. ವಿಶ್ವಸಂಸ್ಥೆನೇ ಘೋಷಣೆ ಮಾಡಿದೆ ಈತನ ಕೃತ್ಯ, ಈತನ ಹೀನ ಕೃತ್ಯಕ್ಕೆ ಈತ ಜಾಗತಿಕ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ. ಅಂಥವನು ಪಾಕಿಸ್ತಾನದಲ್ಲಿ ಆಶ್ರಯ ತಗೊಂಡು ಬಿದ್ದಿದ್ದಾನೆ.